ರವೇಣ ಎಲ್ಲರಿಗೂ ನಮಸ್ಕಾರ. ಬಂಗಾರಪೇಟೆ ದಿನ ಪುರಸಭೆಯ ಕಚೇರಿಯಲ್ಲಿ, ನಗರಸಭೆ ಕಚೇರಿಯಲ್ಲಿ ನಗರಸಭೆ ಆಯುಕ್ತರು, ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಗೋವಿಂದರು, ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಸುದ್ದೀನ್ ಬಾಬೂರ್ ಅವರು, ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶಬೀರ್ ಅವರು, ಇನ್ಸ್ಪೆಕ್ಟರ್ ರಬೀರ್ ಅವರು, ಇಂಜಿನಿಯರ್ ರಬೀರ್ ಅವರು, ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಹಾದೇವ್ ಅವರು, ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಪಾನಿಪುರಿ ಅಂಗಡಿ ಮಳಿಗೆ ಮಾಲೀಕರು, ಐಸ್ ಕ್ರೀಮ್ ಮಾಡ್ತಕ್ಕಂಥವರು, ಬೇಕರಿ ಮಾಡ್ತಕ್ಕಂಥವರು, ಇವರೊಟ್ಟಿಗೆ ಹೋಟೆಲ್ ಉದ್ಯೋಗ ಮಾಡ್ತಕ್ಕಂಥವರೆಲ್ಲ ಒಂದು ಸಭೆಯನ್ನು ಕರೆದು, ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ನಗರಸಭೆ ಆಗಿದೆ. ನಗರಸಭೆಯಲ್ಲಿ ಹೈಜಿನಿಕ್ ಅನ್ನು, ಶುಚಿಯನ್ನು ಕಾಪಾಡ್ಕೋಬೇಕು, ಬರ್ತಕ್ಕಂಥ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಉತ್ತಮವಾದ ಆಹಾರವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಒಂದು ಸಭೆಯನ್ನು ಕರೆದು ಮಾತಾಡಿದ್ದೀವಿ. ಸಭೆಯಲ್ಲಿ ಇವತ್ತು ಹೋಟೆಲ್ ಮಾಲೀಕರು, ಚಿಕನ್ ಅಂಗಡಿ ಮಾಲೀಕರು ಕಸವನ್ನು ಚೀಲದಲ್ಲಿ ತುಂಬಿ ರಸ್ತೆ ಬದಿ ಎಸ್ದು ಹೋಗ್ತಾರೆ. ಇದರಿಂದ ಪುರಸಭೆಯವರು ಸ್ವಚ್ಛತೆ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನು ಇವತ್ತು ಮನಗಂಡು ನಾವು ಒಂದು ಹೊಸದಾಗಿ ವಿಶೇಷವಾಗಿ ಪಾನಿಪುರಿ ಯಾರು ಅಂಗಡಿಗಳು ಮಾಡ್ತಾರೆ ಆ ಅಂಗಡಿ ಮುಂದೆ ಯಾವುದೇ ವಾಹನವನ್ನು ನಿಲ್ಲಿಸುವಾಗಿಲ್ಲ. ಪುರಸಭೆ ಇವತ್ತು ಪಾರ್ಕಿಂಗ್ ಮಾಡಿದ್ದೀವಿ, ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು. ಅಲ್ಲಿ ಅವರ ಸಂಘ ಏನು ಮಾಡ್ಕೊಂಡಿದ್ದಾರೆ, ಪಾನಿಪುರಿ ಇವತ್ತಿನ ಸಂಘ ಮಾಡ್ಕೊಂಡಿದ್ದಾರೆ. ಆ ಸಂಘದ ವತಿಯಿಂದ 2 ಗಾರ್ಡ್ಗಳನ್ನು ನೇಮಕ ಮಾಡಿಕೊಂಡು ಆ ಗಾರ್ಡ್ಗಳ ಮುಖಾಂತರ ಸೂಚನೆಯನ್ನು ಕೊಟ್ಟು ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿ ನಂತರ ವ್ಯಾಪಾರವನ್ನು ಮಾಡಬೇಕು. ಇದಾದ ನಾನು ಒಂದು ಹೊಸದಾಗಿ ಅವರಿಗೆ ಪಾನಿಪುರಿ ಅಂಗಡಿ ಬರ್ತಕ್ಕಂಥ ಕಸ ಕ್ಲೀನ್ ಮಾಡಲಿಕ್ಕೆ ನನ್ನ ಸ್ವಂತ ಖರ್ಚಿನಿಂದ ಒಂದು ವಾಹನವನ್ನು ಕೊಡ್ತಾ ಇದ್ವಿ. ಆ ವಾಹನದಲ್ಲಿ ಆ ಕಸ ಶೇಖರಣೆ ಮಾಡ್ತಕ್ಕಂಥದ್ದಕ್ಕೆ ಬೇಕರಿ, ಪಾನಿಪುರಿ ಅಂಗಡಿ, ಜ್ಯೂಸ್ ಅಂಗಡಿ, ಈ ಥರ ಅಂಗಡಿಗಳಲ್ಲಿ ಕಸವನ್ನು ಕಲೆಕ್ಟ್ ಮಾಡಲಿಕ್ಕೆ ಅಂತ ಒಂದು ವಾಹನವನ್ನು ಕೊಡ್ತಾ ಇದ್ದೀನಿ. ಅವರು ಕಡ್ಡಾಯವನ್ನು ಪಾಲಿಸಬೇಕು. ನಗರಸಭೆಯಿಂದ ಲೈಸೆನ್ಸನ್ನು ತಗೋಬೇಕು ಅನ್ನೋ ಷರತ್ತುಗಳನ್ನು ಇವತ್ತು ಹೇಳಿದ್ದೀವಿ. ಅದಕ್ಕೆ ಪಾನಿಪುರಿ ಮಾರಾಟ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಹೋಟೆಲ್ ಉದ್ಯಮ, ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನೇಕರು ಲೈಸೆನ್ಸ್ ತಗೊಂಡಿಲ್ಲ, ಲೈಸೆನ್ಸ್ ರಿನ್ಯೂವಲ್ ಮಾಡಿಲ್ಲ, ಸ್ವಚ್ಛತೆ ಕಾಪಾಡ್ತಾ ಇಲ್ಲ, ಮತ್ತು ಆ ತ್ಯಾಜ್ಯವನ್ನು ಇವತ್ತು ಏನು ಹೋಟ್ಲಲ್ಲಿ ಬಿಡುತ್ತೆ ತ್ಯಾಜ್ಯವನ್ನು ಶುದ್ಧೀಕರಣ ಮಾಡಲಿಕ್ಕೆ ಭಾಳಷ್ಟು ಅನಗತ್ಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ತಡೆಗಟ್ಟಬೇಕು ಅಂತ ಹೇಳಿ ನಾನು ಹೋಟೆಲ್ ಕಸ ತೆಗೀಲಿಕ್ಕೇ ನನ್ನ ಸ್ವಂತ ಖರ್ಚಿನಿಂದ ಪ್ರತ್ಯೇಕವಾಗಿ ಒಂದು ವಾಹನವನ್ನು, ಅದರ ನಿರ್ವಹಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೇನೆ. ಇದರೊಟ್ಟಿಗೆ ಆ ಹೋಟೆಲ್ ಮಾಲೀಕ ಸಂಘದವರು ಆ ಡ್ರೈವರ್ ಸಂಬಳ ಮತ್ತು ಇಬ್ಬರ ಕಾರ್ಮಿಕರ ಸಂಬಳವನ್ನು ಭರಿಸಬೇಕಾಗ್ತದೆ. ಇದನ್ನು ಪ್ರತ್ಯೇಕವಾಗಿ ಪ್ರೈವೇಟ್ನಿಂದ ಮಾಡಿಸ್ತಾ ಇದ್ದೆ. ಇವತ್ತೇನು ರಸ್ತೆ ಅಗಲೀಕರಣ ಮಾಡೋ ಸಂದರ್ಭಗಳಲ್ಲಿ ಅನೇಕರಿಗೆ ಮನಸ್ಸಿಗೆ ನೋವಾಗ್ತಾ ಇರ್ತದೆ. ನಮ್ಮ ಮೆಟ್ಲು ಹೋಯ್ತಲ್ಲಪ್ಪ, ಕಟ್ಕೊಂಡಿದ್ವಿ, ಮೆಟ್ಲು ರೋಡ್ ಹಾಕಿದ್ವಿ, ಇವೆಲ್ಲ ಕೂಡ ಸಹಜ. ಒಂದು ಮೂರ್ತಿ ವಿಗ್ರಹ ಆಗಬೇಕಾದ್ರೆ ನಾನಾ ಹುಳಿಪೆಟ್ಟು ಬಿದ್ದಾಗಲೇ ವಿಗ್ರಹ ಆಗತಕ್ಕಂಥದ್ದು. ಒಂದು ನಗರ ಸುಂದರ ಆಗಬೇಕು, 100 ವರ್ಷಗಳ ಕಾಲ ಇದ್ದಂತಹ ಹಳೆಯಲ್ಲಿ ವಸ್ತನ ಬರಬೇಕು ಅಂದಾಗ ಸಹಜವಾಗಿ ತಾತ್ಕಾಲಿಕ ಸಮಸ್ಯೆ ಆಗ್ತದೆ. ಅದಕ್ಕೆ ಅವರು ದಯವಿಟ್ಟು ಸಹಕರಿಸಬೇಕು. ನಿಮ್ಮ ಸಮಸ್ಯೆ ತಾತ್ಕಾಲಿಕ. ನಾನಿವತ್ತೇನು ರಸ್ತೆಗಳನ್ನು ನಗರ ವ್ಯಾಪ್ತಿಯಲ್ಲಿ ಮಾಡ್ತಿದ್ದೀನಿ, M30 ರಸ್ತೆಗಳು, ನನ್ನ ಪ್ರಕಾರ 30 ವರ್ಷಗಳು ಯಾವುದೇ ಕಾರಣಕ್ಕೆ ರಸ್ತೆ ಹಾಳಾಗೋದಿಲ್ಲ. ಆದ್ದರಿಂದ ಈ ಕೆಲಸಗಳನ್ನು ಮಾಡಲಿಕ್ಕೆ ದಯವಿಟ್ಟು ನಮಗೆ ಸಹಕಾರ ಕೊಡಬೇಕು. ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಅದಕ್ಕೆ ಎಲ್ಲ ವರ್ತಕರು, ಹೋಟೆಲ್ ಮಾಲೀಕರು, ಪಾನಿಪುರಿ ಅಂಗಡಿಗಳ ಮಾಲೀಕರು, ಬೇಕರಿ ಮಾಲೀಕರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ನಮಗೆ ಒತ್ತು ಕೊಟ್ಟು ನಾವು ಈ ಒಂದು ಸರ್ಕಾರ ಮಾಡಿದ ಆದೇಶವನ್ನು ಪಾಲನೆ ಮಾಡ್ತೇವೆ.
ನಮಗೆ ನಮ್ಮೂರು ಚೆನ್ನಾಗಬೇಕು, ನಮ್ಮೂರು ಅಭಿವೃದ್ಧಿ ಆಗಬೇಕು ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ನನ್ನ ನಗರಸಭೆ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ. ಚಿಕ್ಕಬಳ್ಳಾಪುರದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಸ್ನಾತಕ ಮಿತ್ರರಾಗಿರ್ತಕ್ಕಂಥ ಪ್ರದೇಶ ವಿಪಕ್ಷದ ಮೇಲೆ JDS ಕಾರ್ಯಕರ್ತರು ಒಂದು ಚಪ್ಪಲಿಯನ್ನು ತೋರಿದ್ದು, ಅವಾಚ್ಯ ಶಬ್ದಗಳಿಂದ ಅವರನ್ನು, ಅವರ ಕುಟುಂಬವನ್ನು ನಿಂದನೆ ಮಾಡಿದ್ದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ತಲೆ ತಗ್ಗಿಸುವಂಥ ವಿಚಾರ. ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಬರೆದಿರುವ ಏನು ಸಂವಿಧಾನ ಇದೆ, ಆ ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಒಬ್ಬ ಶಾಸಕರನ್ನ ಈ ರೀತಿಯಾಗಿ ದೌರ್ಜನ್ಯವಾಗಿ ದಬ್ಬಾಳಿಕೆಯಿಂದ ಗೂಂಡಾಗಿರಿ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ JDS ಕಾರ್ಯಕರ್ತರಿಗೆ ಶೋಭೆ ತರುವಂಥದ್ದಲ್ಲ. ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ. ಒಂದು ವೇಳೆ ಪ್ರದೀಪ್ ಈಶ್ವರ್ ಅವರು ಏನಾದರೂ ಕೂಡ ತಪ್ಪು ಮಾತಾಡಿದ್ದರೆ, ಯಾರನ್ನಾದ್ರೂ ನಿಂದಿಸಿದರೆ ಅದಕ್ಕೆ ಕಾನೂನಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಯಾರೂ ಕೂಡ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥದ್ದು, ಕಾನೂನನ್ನು ಕೈ ತಗೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ, ಸಮಾಜ ತಲೆ ತಗ್ಗಿಸುವುದ ಕೆಲಸ ಮಾಡಿರ್ತಕ್ಕಂಥ ಯಾರೇ ಆಗಲಿ ಅವರ ಸಮಾಜ ಶ್ರಮಿಸೋದಿಲ್ಲ. ಪೊಲೀಸ್ ಇಲಾಖೆ ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ನಾವೆಲ್ಲ ಕೂಡ ಶಾಸಕರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ನಾವು ಶಾಸಕರಾದಿಯಾಗಿ ನಾವೆಲ್ಲ ಕೂಡ ಅಹಿಂದ ವರ್ಗ ಇವತ್ತು ಪ್ರದೀಪ್ ಈಶ್ವರ್ ಅವರ ಬೆನ್ನಿಗೆ ನಿಂತಿದ್ದೇವೆ. ಹಾಗಾಗಿ ಯಾವುದೂ ಕೂಡ ಕಾರಣಕ್ಕೂ ಕೂಡ ಅಹಿಂದ ವರ್ಗದ OBCಯ ಒಬ್ಬ ಶಾಸಕ ಅಶಕ್ತ ಅಂತ ಏನಾದರೂ ಭಾವಿಸಿದ್ರೆ ಬಹುಶಃ ಅವರು ಭ್ರಮೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ಈ ಥರ ಘಟನೆಗಳು ಜೊತೆಗೆ ನಾನು ಈ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೀನಿ, ಅನೇಕರು ಫೇಸ್ಬುಕ್ಕಲ್ಲಿ ನಾನಾ ರೀತಿಯಲ್ಲಿ ಏಳ್ಸೋ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಮ್ಗೆ ಶೋಭೆ ತರೋದಿಲ್ಲ. ಯಾರನ್ನೇ ಆಗಲಿ ನೀವು ನಿಲ್ಲಿಸುವಂಥ ಹಕ್ಕು ನಿಮಗಿಲ್ಲ. ಆ ಥರ ಇದ್ದರೆ ಕಂಪ್ಲೇಂಟ್ ಕೊಡಿ, ದೂರು ಕೊಡಿ, ಅದಕ್ಕೆ ಪೊಲೀಸ್ ಇಲಾಖೆ ಕಾನೂನು ಕ್ರಮ ತಗೊಳ್ಳುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ಪ್ರದೀಪ್ ಈಶ್ವರ್ ಮೇಲೆ ಸಮಾಜ ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ.